ಪ್ರಜಾಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂಥ ಜನರಿಂದ ಆಯ್ಕೆಯಾದಂಥ ಸರ್ಕಾರನ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ಬೀಳಿಸುವಂಥ ಕುತಂತ್ರಕ್ಕೆ ನಾವು ಅವಕಾಶ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಸಂಪೂರ್ಣ ಅದು ಅವಕಾಶ ಮಾಡ್ಕೊಳ್ಳದೆ ಇರೋದಕ್ಕೆ ನಾವು ಏನು ಹೋರಾಟ ಮಾಡಬೇಕು ಆ ಹೋರಾಟನ ಖಂಡಿತ ನಮ್ಮ ಪಕ್ಷದವ್ರು ಮಾಡ್ತೇವೆ. ಮತ್ತೆ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ಡೆಲ್ಲಿಯಿಂದ ಹೈಕಮಾಂಡ್ ಅವರು ಕೂಡ ಬಂದು ಅದರೊಳಗೆ ತಂದೆಯವ್ರದ್ದು ಏನೂ ತಪ್ಪಿಲ್ಲ, ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ನಮ್ಮ ಪಕ್ಷದ ಬೆಂಬಲ, ನಮ್ಮ ಕಾರ್ಯಕರ್ತರ ಬೆಂಬಲ, ನಮ್ಮ ನಾಯಕರ ಬೆಂಬಲ ಇದೆ. ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಜನರು ಮುಂದೆ ಕೂಡ ಹೋಗಿ ಹೋರಾಟ ಮಾಡ್ತೇವೆ. ಹಾಗಾಗಿ ಖಂಡಿತ ತಂದೆಯವ್ರಿಗೆ ಇವತ್ತೇನು ಅವ್ರೇನು ತಪ್ಪು ಮಾಡದೆ ಹೋದ್ರು ಕೂಡ ಇವತ್ತು ಅವ್ರಿಗೆ ಈ ರೀತಿ ಒಂದು ಆರೋಪನ ಎದುರಿಸಬೇಕಾಗಿ ಬಂದಿದೆ. ಆದ್ರಿಂದ ಮುಕ್ತರಾಗಿ ಬರ್ತಾರೆ. ಜನರ ಮುಂದೆ ಮತ್ತೆ ತಾವು ಮಾಡಿರುವಂಥ ಪ್ರಾಮಾಣಿಕ ರಾಜಕೀಯ ಜೀವನ ಏನಿದೆ ಅದು ಜನರು ಮತ್ತೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಮತ್ತೆ ಇವತ್ತು ಈ ವಿಚಾರವಾಗಿ ಒಂದು ವಿಚಾರ ಸಂಕಿರಣ ಮಾಡಿ ಇವತ್ತು ನಮ್ಮೆಲ್ಲ ನಾಯಕರುಗಳನ್ನು ಕೂಡ ಕರೆದಿದ್ದೀರಿ. ಅವರು ಕೂಡ ತಂದೆಯವರ ಪರವಾಗಿ ಮಾತನಾಡ್ತಾರೆ. ಮತ್ತೆ ಈ ವಿಚಾರದಲ್ಲಿ ಹೇಗೆ ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ, ನಿಜವಾದ ವಸ್ತುಸ್ಥಿತಿ ಏನು, ಸತ್ಯ ಏನು ಅಂತ ಅವರು ಕೂಡ ಜನರಿಗೆ ತಿಳಿಸ್ಕೊಡುವಂತ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಸೋಮಶೇಖರ್ ಅವರು ಯಾವತ್ತೂ ಕೂಡ ತಂದೆಯವ್ರ ಪರವಾಗಿ ಇದ್ದಂಥವ್ರು, ತಂದೆಯವ್ರ ಬೆಂಬಲವಾಗಿ ನಿಂತುಕೊಂಡು ಯಾವುದೇ ಸಂಕಷ್ಟ ಸಮಯದಲ್ಲೂ ಕೂಡ ಅವರಿಗೆ ಶಕ್ತಿಯಾಗಿ ನಿಂತಿರುವಂಥವ್ರು. ಇವತ್ತು ಕೂಡ ಅವರು ಅದೇ ಕೆಲಸನ ಮಾಡಿದ್ದಾರೆ. ಇವತ್ತು ತಂದೆಯವರಿಗೆ ಆರೋಪ ಬಂದಾಗ ಆ ಆರೋಪಗಳನ್ನು ಸುಳ್ಳು ಅಂತ ಸಾಬೀತು ಮಾಡಿಸೋದಕ್ಕೆ ಇವತ್ತು ವಿಚಾರ ಸಂಕಿರಣನ ಏರ್ಪಾಡು ಮಾಡಿ ಜನರ ಮುಂದೆ ಸತ್ಯ ತಿಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೂ ಮತ್ತೆ ಸತ್ಯ ಜನಸ್ಪಂದನ ಟ್ರಸ್ಟ್ ಅವ್ರಿಗೂ ನಾನು ಕೃತಜ್ಞತೆಗಳು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವತ್ತು ಈ ಒಂದು ಟ್ರಸ್ಟ್ ಮೂಲಕ ಆಗಿರುವಂಥ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಬಂದಿರುವಂತಹ ನಮ್ಮ PL ಶಂಕರ್ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆ ತಿಳಿಸಿ ಇವತ್ತು ನನ್ನನ್ನು ಕೂಡ ಆಹ್ವಾನಿಸಿ ಇಲ್ಲೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ. ತಂದೆಯವರ ಮುಖ್ಯಮಂತ್ರಿಗಳ ಪ್ರಾಮಾಣಿಕತೆಯನ್ನು ರಚನೆ ಮಾಡ್ಕೊಂಡು ಬಂದಿರುವಂಥವ್ರು, ಮತ್ತೆ ಮಾಧ್ಯಮಗಳಲ್ಲಿ ಹೋಗಿ ಬಿಜೆಪಿಯವರ ಬಣ್ಣನ ಬಹಳ ಚೆನ್ನಾಗಿ ಬಯಲು ಮಾಡ್ಕೊಂಡು ಬಂದಿರುವಂತಹ ನಿಖೇತ್ ರಾಜ್ ಮೌರ್ಯ ಅವರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ಮಾಜಿ ಅರಿವು ಮತ್ತೆ ಬಣ್ಣದ ಕಾರ್ಖಾನೆ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಅವರು ಬಂದಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿರುವಂತಹ ಸೋಮಶೇಖರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಒಂದು ನಾಗರಿಕ ಪ್ರಜ್ಞೆ ಇರುವಂತಹ ನಮ್ಮೆಲ್ಲ ಮಹಿಳೆಯರು, ಮಹನೀಯರು ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರ. ನಾನು ಸಿದ್ದರಾಮಯ್ಯ ಮಗನಾಗಿ ಇವತ್ತು ಏನು ವಿಷಯ ಇದೆ ಅದ್ರ ಬಗ್ಗೆ ಹೆಚ್ಚು ಮಾತನಾಡಬಾರ್ದು. ಯಾಕೆಂತಂದ್ರೆ ತಂದೆಯವ್ರನ್ನೇ ನಾನೇ ಡಿಫೈನ್ ಮಾಡ್ಕೊಂಡಾಗುತ್ತೆ ಸಾರ್ವಜನಿಕ ಜೀವನದಲ್ಲಿ. ಆದ್ರೂ ಕೂಡ ಇವತ್ತು ತಂದೆಯವ್ರ ಬಗ್ಗೆ ವಿನಾಕಾರಣ ಅವ್ರ ಬಗ್ಗೆ ಆರೋಪಗಳನ್ನು ಮಾಡಿ ಅವ್ರ ಹೆಸರಿಗೆ ಮಸಿಯನ್ನ ಬಳಿಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಪ್ರಯತ್ನ ಮಾಡ್ತಿರೋದ್ರಿಂದ ಇವತ್ತು ಅನಿವಾರ್ಯವಾಗಿ ನಾನೇ ತಂದೆಯವ್ರನ್ನ ಡಿಫೆಂಡ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಕೆಲವೇ ಮಾತುಗಳಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರು 1978 ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದಂಥವ್ರು. ಇವತ್ತು ರಾಜಕೀಯಕ್ಕೆ ಬಂದು 46 ವರ್ಷಗಳಾಗ್ತಾ ಬರ್ತು. ಹತ್ತಿರ 40 ವರ್ಷಗಳಲ್ಲಿ ಅವ್ರು ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನ ಅವರ ರಾಜಕೀಯ ವೃತ್ತಿಯಲ್ಲಿ ಪಡ್ಕೊಂಡಿಲ್ಲ. ಯಾವತ್ತೂ ಕೂಡ ಬಹಳ ಸ್ವಚ್ಛವಾದಂತಹ ಒಂದು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ಭ್ರಷ್ಟಾಚಾರದಿಂದ ದೂರ ಇದ್ದವರು ಅಂತ ಹೇಳಿ ಜನರಲ್ಲಿ ಒಂದು ನಂಬಿಕೆನ ಬೆಳೆಸಿದಂಥವ್ರು. ಅದಕ್ಕೆ ನಾನು ಕೂಡ ಸಾಕ್ಷಿನೇ. ಅವ್ರು ರಾಜಕಾರಣಿಯಾಗಿ ನಾನು ಅವ್ರನ್ನ ನೋಡಿದ್ದು 2016 ಅದಕ್ಕಿಂತ ಮುಂಚೆ ನಾನು ಪಾಲಿಟಿಕ್ಸ್ ಇಂದ ದೂರ ಇದ್ದೆ. ತಂದೆಯವ್ರು ಮಾಡುವಂತ ಕೆಲಸದ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಹಾಗಾಗಿ ಅವ್ರ ರಾಜಕಾರಣ ಏನು ಅಂತ ಇನ್ನೊಂದು ಗೊತ್ತಿರಲಿಲ್ಲ. ಆದ್ರೆ ಅವ್ರು ಪ್ರಾಮಾಣಿಕರು ಮಾತ್ರ ನಮ್ಗೆ ಬಹಳ ಸಣ್ಣದಿಂದಾನೇ ಗೊತ್ತಿತ್ತು. ಯಾಕೆ ಅಂತಂದ್ರೆ ಅವ್ರು 46 ವರ್ಷಗಳಲ್ಲಿ ಸುದೀರ್ಘವಾದಂತಹ ರಾಜಕೀಯ ಜೀವನ ನಡೆಸಿದ್ರು. ಹಲವಾರು ಉನ್ನತವಾದಂತಹ ಪದವಿಗಳನ್ನು ಹೊಂದಿದ್ರು ಕೂಡ ನಮ್ಮ ಕುಟುಂಬ ಯಾವ ಸ್ಥಿತಿಲಿ ಇತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾವು ಯಾವತ್ತೂ ಕೂಡ ಮಧ್ಯಮ ವರ್ಗದ ಒಂದು ಕುಟುಂಬದ ಮಧ್ಯಮ ವರ್ಗದ ಲೆವೆಲಲ್ಲೇ ಇದ್ದಿದ್ದು ಕೂಡ ಹಂತದಿಂದ ಮೇಲೆ ಬರಕ್ಕಾಗಿಲ್ಲ. ಅವ್ರು ಉಪಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ನಾವು ಮಧ್ಯಮ ವರ್ಗದಂತಹ ಕುಟುಂಬದವರೇ ಆಗಿದ್ವಿ. ಆಗಲೂ ಕೂಡ ನಮಗೆ ಐಷಾರಾಮಿ ಜೀವನ ಅಥವಾ ವಿಲಾಸಿ ಜೀವನ ಇರಲಿಲ್ಲ. ಎಲ್ಲಾ ತರ ಸೌಕರ್ಯಗಳನ್ನ ನಮ್ಮ ಕುಟುಂಬಕ್ಕೆ ಅವ್ರು ಕಲ್ಪಿಸ್ಕೊಟ್ಟಿರಲಿಲ್ಲ. ಸ್ವಂತ ಮನೆ ಕೂಡ ಇರಲಿಲ್ಲ. ಮೈಸೂರು ಒಂದು ಸಣ್ಣ ಮನೆ ಇತ್ತು, ಬೆಂಗಳೂರು ಕೂಡ ಸ್ವಂತ ಮನೆ ಇರಲಿಲ್ಲ. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಬಸ್ನಲ್ಲಿ ಓಡಾಡಬೇಕಾಗಿತ್ತು ವಿದ್ಯಾರ್ಥಿ ದೆಸೆಯಲ್ಲಿ. ಸೊ ಹಾಗಾಗಿ ಯಾವತ್ತು ನಮಗೆ ಅಂತ ಐಷಾರಾಮಿ ಜೀವನ ಅವ್ರ ತಂದೆ ಕೊಟ್ಟಿರಲಿಲ್ಲ. ಹಾಗಾಗಿ ಅವ್ರು ಬಹಳ ಪ್ರಾಮಾಣಿಕರು ಅಂತ ನನಗೆ ಚೆನ್ನಾಗಿ ಹತ್ತಿರದಿಂದ ಗೊತ್ತು. ಇವತ್ತು ಅಂಥವರ ಮೇಲೆ ಇವತ್ತು ಒಂದು ಸುಳ್ಳು ಆರೋಪಗಳನ್ನ ಮಾಡಿ ಅವರು ದೊಡ್ಡ ಭ್ರಷ್ಟಾಚಾರಿ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಜಕಾರಣದಲ್ಲಿ ಯಾವಾಗ
ಒಬ್ಬ ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ರಾಜಕಾರಣ ಮಾಡ್ತಾರೆ, ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾರೆ. ಅವ್ರಿಗೆ ಯಾವಾಗಲೂ ಕೂಡ ಅದು ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದ ಹಾಗೆ, ಒಂದು ರೀತಿ ಕತ್ತಿ ಮೇಲೆ ನಡಿಬೇಕಾದಂತಹ ನಡಿಗೆ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಯಾಕೆ ಅಂತಂತಂದ್ರೆ ಶೋಷಿತ ವರ್ಗದವರು, ಹಿಂದುಳಿದ ವರ್ಗದವರು ನಾಯಕರಾದ್ರೆ ಅವ್ರನ್ನ ಪ್ರತಿ ಕ್ಷಣ ಅವ್ರನ್ನ ಕೆಳಗಿಳಿಯುವಂತ ಪ್ರಯತ್ನ ಯಾವಾಗಲೂ ಮಾಡ್ತಿರ್ತಾರೆ. ಅದು ತಂದೆಯವ್ರಿಗೂ ಕೂಡ ಚೆನ್ನಾಗಿತ್ತು. ಹಾಗಾಗಿ ಅವರು ಯಾವತ್ತೂ ಕೂಡ ತಪ್ಪು ಕೆಲಸಗಳನ್ನ ಮಾಡದೆ ಬಹಳ ಸ್ವಚ್ಛವಾದಂತ ರಾಜಕಾರಣ ಮಾಡಿಕೊಟ್ಟು ಯಾರು ಕೂಡ ಅವ್ರಿಗೆ ಆರೋಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೇ ಇರೋ ಹಂಗೆ ಅವರು ನಡ್ಕೊಂಡ್ ಬಂದಿದ್ರು. ಬಟ್ ಆದ್ರೆ ಇವತ್ತು ಏನಾಗಪ್ಪ ಆಗೋಗಿದೆ ಪರಿಸ್ಥಿತಿ ಅಂತಂತಂದ್ರೆ, ವಿರೋಧ ಪಕ್ಷದವರು ವಿನಾಕಾರಣ ಆರೋಪ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಇವತ್ತು ಅವ್ರೇನಾದ್ರೂ ಒಂದು ಆಧಾರಗಳನ್ನು ಇಟ್ಕೊಂಡು ಅಥವಾ ಕಾನೂನು ನಿಯಮಗಳಿಗೆ ಅನುಸಾರವಾಗಿ ಆಗಿರುವಂತ ನಿಯಮಗಳಿಗೆ ಬಾಹ್ಯವಾಗಿ ಆಗಿರುವಂತದ್ದು ಏನಾದ್ರು ಕೆಲಸ ಆಗಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಬಟ್ ಆದ್ರೆ ಇವತ್ತು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಬೇಸ್ಲೆಸ್ ಎಲಿಗೇಷನ್ಸ್, ಅದಕ್ಕೆ ಯಾವುದೇ ಕೂಡ ಆಧಾರ ಇರಲಿಲ್ಲ. ಕಾನೂನು ಪ್ರಕಾರವಾಗಿ ಆಗಿದ್ರು ಕೂಡ ನಿಯಮಾನುಸಾರ ಆಗಿದ್ರು ಕೂಡ ಅದನ್ನ ಟ್ವಿಸ್ಟ್ ಮಾಡಿ ಅದು ಇಲ್ಲಿಗಲ್ ಆಗಿದೆ, ರೂಲ್ಸ್ ಬಿಟ್ಟು ನಡೆದಿದೆ ಅಂತ ಹೇಳಿ ಸುಳ್ಳು ಹೇಳುವಂತ ಒಂದು ಜಾಯಮಾನ ಬಿಜೆಪಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಇವತ್ತು ಯಾವುದೇ ಒಂದು ರಾಜ್ಯದಲ್ಲಿ ಕೂಡ ಬಿಜೆಪಿ ಇತರ ಸರ್ಕಾರ ಇರ್ತಾರೆ, ಅದನ್ನ ಹೇಗಾದ್ರೂ ಮಾಡಿ ಕೆಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂತದ್ದು ಅವರು ಒಂದು ಪ್ರಯತ್ನ ಯಾವಾಗಲೂ ಕೂಡ ಮಾಡ್ತಿರ್ತಾರೆ. ನೀವು ಹಲವಾರು ರಾಜ್ಯಗಳಲ್ಲಿ ನೋಡ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಅಲ್ಲೂ ಕೂಡ ಪಕ್ಷನ ಹೊಡೆದು ಅಲ್ಲಿದ್ದ ಅಧಿಕಾರದಲ್ಲಿದ್ದಂಥ ಅಧಿಕಾರದಲ್ಲಿ ಮಿಶ್ರ ಪಕ್ಷಗಳಿದ್ವು, ಮೈತ್ರಿ ಸರ್ಕಾರ ಇತ್ತು, ಆವಾಗ ಪಕ್ಷಗಳನ್ನ ಒಡೆದು ಸರ್ಕಾರನ ಮಾಡ್ಕೊಂಡ್ರು ಅನೈತಿಕವಾದ ರೀತಿಯಲ್ಲಿ. ಕರ್ನಾಟಕದಲ್ಲೂ ಕೂಡ ಅವ್ರ ಅಧಿಕಾರಕ್ಕೆ ಬಂದಿದ್ದು ಆಪರೇಷನ್ ಕಮಲ ಮಾಡಿ ಶಾಸಕರಿಗೆ ದುಡ್ಡು ಕೊಟ್ಟು ಮಾಡುವಂಥದ್ದು. ಮತ್ತೆ ಅದೇ ರೀತಿ ಇಲ್ಲಿ ತಮ್ಮ ಪಕ್ಷದವರು ಸರ್ಕಾರ ಇರೋದಿಲ್ಲ ಅಂತ ಮುಖ್ಯಮಂತ್ರಿಗಳನ್ನು ಹೇಗಾದ್ರೂ ಪದವಿಯಿಂದ ಇಳಿಸಬೇಕು ಅಂತ ಹೇಳಿ ಅವ್ರು ಸುಳ್ಳು ಆರೋಪ ಮಾಡೋದು, ಮತ್ತೆ ಎಲ್ಲ ಕೇಂದ್ರ ಸಂಸ್ಥೆಗಳನ್ನ, ತನಿಖಾ ಸಂಸ್ಥೆಗಳನ್ನ, ಇಡಿ ಇರ್ಬೋದು, IT ಇರ್ಬೋದು, CBI ಉಪಯೋಗಿಸ್ಕೊಂಡು ಅವ್ರ ಮೇಲೆ ವಿನಾಕಾರಣ ಕೇಸ್ಗಳನ್ನ ಹಾಕಿ ಅವ್ರಿಗೆ ಬೇಲ್ ಸಿಗ್ದವ್ರಂಗೆ ಮಾಡಿ, ಜೈಲು ಕೊಳೆಯುವಂಗೆ ಮಾಡಿ, ಅವ್ರಿಗೆ ಕಿರುಕುಳ ಕೊಟ್ಟು ಸರ್ಕಾರ ನಡೀದೇ ಇರೋ ಹಾಗೆ ಮಾಡುವಂಥದ್ದು ಒಂದು ಕೆಲಸ ಬಿಜೆಪಿ ಅವರು ಮಾಡ್ತಿದ್ದಾರೆ. ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಅವ್ರಿಗೆ ಸಂಪೂರ್ಣವಾದಂತ ಅವ್ರಿಗೆ ಆಧಾರದ ಎವಿಡೆನ್ಸ್ ಇಲ್ಲದೆ ಹೋದ್ರು ಕೂಡ ಇವತ್ತು ಇಡಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟರು ಕೂಡ CBI ಮತ್ತೊಮ್ಮೆ ಕೇಸ್ ಹಾಕಿ ಅವ್ರಿಗೆ ಬೇಲ್ ಸಿಗದಂಗ ಮಾಡಿ ಮತ್ತೊಮ್ಮೆ ಜೈಲಿಗೆ ಹೋಗಿ ಮಾಡಿದ್ರು. ಜಾರ್ಖಂಡ್ ಅಲ್ಲೂ ಕೂಡ ಹೇಮಂತ್ ಸೋರೆನ್ ಅಂತ ಒಬ್ಬರು ಮುಖ್ಯಮಂತ್ರಿಗಳು, ಅದು ಕೂಡ ಒಬ್ಬ ಟ್ರೈಬಲ್ ಕಮ್ಯುನಿಟಿಯಿಂದ ಬಂದಿರುವಂತ CM ಅವರು ಇದ್ದಾಗ ಅವ್ರ ಮೇಲೆ ತಪ್ಪು ಆರೋಪವನ್ನು ಹೊರಿಸಿ ಒಂದು ಕ್ಷುಲ್ಲಕವಾದಂತ ಕೇಸ್ ಹಾಕಿ ಇಡಿ ಅವರು ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ರು. ಸೊ ಹೀಗಾಗಿ ಬಿಜೆಪಿ ಸರ್ಕಾರ ಎಲ್ಲಿದ್ರು ಕೂಡ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳು ಕೇಸ್ಗಳನ್ನು ಹಾಕಿ ಆ ಸರ್ಕಾರಗಳನ್ನ ಕೆಡುವಂತ ಕೆಲಸ ಮಾಡುದು, ಸರ್ಕಾರನ ಅಸ್ಥಿರ ಮಾಡುವಂತ ಕೆಲಸನ ಬಿಜೆಪಿ ಅವರು ಮಾಡ್ತಾರೆ. ಇವತ್ತು ಅದೇ ಅಸ್ತನ ಕರ್ನಾಟಕದಲ್ಲೂ ಕೂಡ ಅವರು ಉಪಯೋಗಿಸಿದ್ದಾರೆ. ಇವತ್ತು ಮೂಢ ಹಗರಣದ ಬಗ್ಗೆ ದೊಡ್ಡದಾಗಿ ಇವತ್ತು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಮತ್ತೆ ಪಾದಯಾತ್ರೆ ಮಾಡ್ತಿದ್ದಾರೆ. ಬಟ್ ಆ ಪಾದಯಾತ್ರೆಗೆ ಯಾವುದೇ ಜನ ಬೆಂಬಲ ಇಲ್ಲ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಗೊತ್ತಿದೆ ಬಿಜೆಪಿ ಅವರು ಏನ್ ಮಾಡ್ತಾರೆ ರಾಜಕೀಯವಾಗಿ ಅಂತ, ನೀಚ ಮಟ್ಟಕ್ಕೆ ಕುಳಿತಾರೆ ಅಂತ ಜನಕ್ಕೂ ಗೊತ್ತಿದೆ. ಮತ್ತೆ ಅದೇ ರೀತಿ ಅವ್ರು ಮಾಡ್ತಿರುವಂತಹ ಆರೋಪದಲ್ಲಿ ಯಾವುದೇ ಹುಳಿಲ್ಲ ಅಂತ ಬೇಕಾದಷ್ಟು ಜನಕ್ಕೆ, ಯಾರಿಗೆ ಕಾನೂನು ಬಗ್ಗೆ ಗೊತ್ತಿರುತ್ತೆ ಅಥವಾ ಯಾರು ಬೇಸಿಕ್ ನಾಲೆಜ್ ಇರುತ್ತೆ ಕಾನೂನು ಬಗ್ಗೆ, ಅವರು ಕೂಡ ಅದನ್ನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಜನಬೆಂಬಲ ಇಲ್ಲದೆ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಮೂಢ ಹಗರಣದ ಬಗ್ಗೆ ನಾನು ಸವಿವರವಾಗಿ ಹೇಳಕ್ ಹೋಗೋದಿಲ್ಲ, ಯಾಕೆಂತಂದ್ರೆ ಅದ್ರ ಬಗ್ಗೆ ಬೇಕಾದಷ್ಟು ಜನ ಇವತ್ತು ಈ ವಿಚಾರವಾಗಿ ಮಾತನಾಡೋದು ಬಂದಿದ್ದಾರೆ. ಅವ್ರು ಹೇಳ್ತಾರೆ ಮೂಢ ಹಗರಣದಲ್ಲಿ ಏನ್ ಹೇಳ್ತಿದ್ದಾರೆ, ಅವರು ನಾವೇನು ಬದಲಿ ಜಮೀನು ತೆಗೆದುಕೊಂಡಿದೀವಿ ಅದು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕಾನೂನು ಬಾಹಿರವಾಗಿಲ್ಲ. ಮತ್ತೆ ಅವ್ರು ಹೇಳಿದ್ದಾರೆ ಅದು 50-50 ಸೈಟ್ ತೆಗೆದುಕೊಂಡಿದೀವಿ ಅಂತ ಹೇಳಿ, ಅದು ಕೂಡ ಶುದ್ಧ ಸುಳ್ಳು. 50-50 ನಲ್ಲಿ ನಾವು ಸೈಟ್ ತೆಗೆದುಕೊಂಡಿಲ್ಲ. ನಮಗೆ ನಮ್ಮ ಸೋದರ ಮಾವನಿಂದ ನಮ್ಮ ತಾಯಿಗೆ ಏನು ಒಂದು ಗಿಫ್ಟ್ ನಲ್ಲಿ ಜಮೀನ್ ಬಂದಿತ್ತು, ಆ ಜಮೀನ ಮೂಡಾದವರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಎನ್ಕ್ರೋಚ್ ಅಂತಂದ್ರೆ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಅದು ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿದೆ. ಸೊ ಹಾಗಾಗಿ ಅವ್ರು ತಪ್ಪು ಮಾಡಿದ್ರಿಂದ ಅದಕ್ಕೆ ನಮಗೆ ಬದಲಿ ನಿವೇಶನ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ. ಮತ್ತೆ ಇದೇ ರೀತಿ ಹಲವಾರು ಕೇಸ್ಗಳಲ್ಲಿ ಸುಂದರಮ್ಮ ಅಂತ ಒಬ್ರು ಶ್ರೀರಾಮ್ಪುರದಲ್ಲೂ ಕೂಡ ಇದೇ ರೀತಿ ಮೂಡಾದವರು ತಿಳಿಸ್ತೇನೆ ನೋಟಿಫೈ ಮಾಡ್ದೇನೆ ಎನ್ಕ್ರೋಚ್ ಮಾಡಿಕೊಂಡು ಆ ಲ್ಯಾಂಡ್ ಅನ್ನು ಡೆವಲಪ್ ಮಾಡಿದಾಗ ಅವ್ರು ಕೋರ್ಟ್ಗೆ ಹೋದಾಗ ಸುಂದರಮ್ಮ ಅವರಿಗೆ ಹೈಕೋರ್ಟ್ ಸಂಪೂರ್ಣವಾಗಿ ಲ್ಯಾಂಡ್ ಅನ್ನು ಅವ್ರು 2 ಎಕರೆ 16 ಗುಂಟೆ ಜಮೀನನ್ನ ಮೂಡಾದವರು ಅಧಿಗ್ರಹಣ ಮಾಡ್ಕೊಂಡಿದ್ರು, ಅಷ್ಟು ಲ್ಯಾಂಡ್ಗೆ ಬದಲಾಗಿ ಲ್ಯಾಂಡ್ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟು ಅವ್ರಿಗೆ ಅಷ್ಟು ಲ್ಯಾಂಡ್ ಸಿಕ್ಕಿದೆ. ಅದೇ ರೀತಿ ನಾವು ಕೋರ್ಟ್ಗೆ ಹೋಗಿದ್ರೆ ಖಂಡಿತ ನಮ್ಗೆ ನ್ಯಾಯ ಸಿಕ್ಕಿರೋದು, ನಾವು ಕೂಡ ಕೋರ್ಟ್ ಮೂಲಕ ಪಡ್ಕೋಬೋದಾಗಿತ್ತು. ಆದ್ರೆ ಮೂಡಾದವ್ರಿಗೆ ನಾವು
ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾರೆ ನಂಬಿಕೆಯಿಂದ ಅಪ್ಲಿಕೇಶನ್ ಹಾಕಿದಾಗ ಮೂಡೋದು ಹೌದು ನಮಗೆ ತಪ್ಪಾಗಿದೆ, ಅದನ್ನ ಪೂರ್ತಿ ಜಮೀನು ಕೊಡೋದಕ್ಕಾಗೋದಿಲ್ಲ, ಆದ್ರೆ ಅದಕ್ಕೆ ಪೂರ್ತಿ ಜಮೀನು ಬದಲಾಗಿ ಅವ್ರಿಗೆ ಡೆವಲಪ್ ಸೈಟ್ಸ್ 50% ಕೊಡ್ತೀವಿ ಅಂತ ಹೇಳಿ ಅದನ್ನ ಕೊಟ್ಟಿದ್ದಾರೆ. ಅದ್ ಯಾತಕ್ಕೆ ಅಂತಂದ್ರೆ ಅದು ಅವರೇ ಮಾಡುವಂತ ಪಾಲಿಸಿ. ಯಾಕೆಂತಂದ್ರೆ ಪೂರ್ತಿ ಲ್ಯಾಂಡು ಅಥವಾ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಕೊಟ್ರೆ, ಹಣದ ರೂಪದಲ್ಲಿ ಕಾಂಪನ್ಸೇಷನ್ ಕೊಟ್ರೆ ಅದು ಕೂಡಾಗೆ ನಷ್ಟ ಆಗುತ್ತೆ, ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಒಂದು ಪಾಲಿಸಿ ಮಾಡಿದೀವಿ, ಅದ್ರ ಪ್ರಕಾರ ಕೊಡ್ತೀವಿ ಅಂತ ಹೇಳಿದಾಗ ಸರಿ ನಾವು ಕೂಡ ಹೆಚ್ಚು ಒತ್ತಡ ಹಾಕಬಾರ್ದು ಮೂಡೋದವ್ರ ಮೇಲೆ ಅಂತೇಳಿ ಸಾರ್ವಜನಿಕ ಜೀವನದಲ್ಲಿದ್ದಾಗ ಅಂತ ಹೇಳಿ ಆ ಬದಲಿ ಜಮೀನು ನಿವೇಶಗಳನ್ನ ತೆಗೆದುಕೊಂಡಿದ್ದೀವಿ. ಆದ್ರೆ ಇವತ್ತು ಅದನ್ನೇ ದೊಡ್ಡದಾಗಿ ಮಾಡಿ ಸಂಪೂರ್ಣವಾಗಿ ಅದು ಕಾನೂನಾತ್ಮಕವಾಗಿದ್ರು ಕೂಡ ನಿಯಮಾನುಸಾರವಾಗಿದ್ರು ಕೂಡ ಇವರು ಅದನ್ನ ದೊಡ್ಡ ಇಶ್ಯೂ ಮಾಡಿ ತಂದೆಯವರು ಭ್ರಷ್ಟಾಚಾರಿ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ತಂದೆಯವರು ಹೇಳಿದ್ದಾರೆ, ಅಕಸ್ಮಾತ್ ಏನಾದ್ರು ನಿಮ್ಗೆ ಅದು ನಿಯಮ ಬಾಹಿರ ಅಂತ ಅನ್ಸಿದ್ರೆ, ಕಾನೂನು ಬಾಹಿರ ಅನ್ಸಿದ್ರೆ ಹಾಗಾದ್ರೆ ಜಮೀನನ್ನು ವಾಪಸ್ ತೆಗೆದುಕೊಳ್ಳಿ, ನಾವು ಕೋರ್ಟ್ ನಲ್ಲಿ ಹೋಗಿ ನಮ್ಗೆ ಬೇಕಾದಂತ ನ್ಯಾಯ ನಾವು ಪಡ್ಕೊಳ್ತೀವಿ, ನಮ್ಗೆ ಬರಬೇಕಾದಂತ ಬದಲಿ ಜಮೀನನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಕೂಡ ಮತ್ತೆ ಇದು ಆಗಿರೋದು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲ, ಅವ್ರ ಸರ್ಕಾರದವರೇ ಅಧಿಕಾರದಲ್ಲಿದ್ರು. 2021 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಮೂಡಾದಲ್ಲಿ ರಾಜೀವ್ ಅವರು ಪಕ್ಷದಲ್ಲಿ ಬಿಜೆಪಿಯಲ್ಲಿ ಇದ್ರು, ಅವರೇ ಅಧ್ಯಕ್ಷರಾಗಿದ್ರು, ಅವ್ರದೇ ಕಮಿಷನರ್ ಇದ್ರು. ಸೊ ಹಾಗಾಗಿ ಏನಾದ್ರು ಅವ್ಯವಹಾರ ಆಗಿದ್ರೆ ಅದಕ್ಕೆ ನೇರ ಹೊಣೆ ಅವರೇ ಆಗ್ಬೇಕಾಗಿದೆ. ಆದ್ರೂ ಕೂಡ ಇಷ್ಟೆಲ್ಲ ಫ್ಯಾಕ್ಟ್ಸ್ ಗಳಿದ್ರು ಕೂಡ, ಇಷ್ಟೆಲ್ಲ ಫ್ಯಾಕ್ಟ್ಸ್ ತಂದೆಯವರಿಗೆ ಫೇವರಬಲ್ ಆಗಿದ್ರು ಕೂಡ ಇವತ್ತು ಜನದ ಮುಂದೆ ತಪ್ಪು ಮಾಹಿತಿಗಳನ್ನಿಟ್ಟು ಜನಕ್ಕೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ತಂದೆಯವರು ಭ್ರಷ್ಟಾಚಾರ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಬಟ್ ಆದ್ರೆ ತಂದೆಯವರು ಯಾವತ್ತೂ ಕೂಡ 46 ವರ್ಷಗಳಿಂದ ಕೂಡ ಜನಪರವಾದಂತಹ ಹೋರಾಟ ಮಾಡ್ಕೊಂಡು ಬಂದಿರೋರು, ಯಾವತ್ತೂ ಕೂಡ ತಮಗೆ ಆಯ್ಕೆ ಮಾಡಿದಂತ ಜನರಿಗೆ ನಾಚಿಕೆ ಆಗುವಂತ ಅವರು ತಲೆ ತೆಗೆಸುವಂತ ಕೆಲಸ ಮಾಡಿಲ್ಲ. ಜನರು ಕೂಡ ಚೆನ್ನಾಗಿ ಗೊತ್ತಿದೆ. ಮತ್ತೆ ಯಾವತ್ತೂ ಕೂಡ ಸಾಮಾಜಿಕ ಹೋರಾಟ ಮಾಡಿದ್ರು, ಶೋಷಿತರಿಗೋಸ್ಕರ ಹೋರಾಟ ಮಾಡಿದ್ರು. ಹಾಗಾಗಿ ಜನ ಬೆಂಬಲ ಅವರಿಗೆ ಖಂಡಿತ ಇದೆ. ಜನ ಅದನ್ನ ನಂಬೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಜನರ ಬೆಂಬಲ ಏನಿದೆ ಅದು ತಂದೆಯವರಿಗೆ ಮುಂದುವರಿಯುತ್ತೆ ಅನ್ನೋ ನಂಬಿಕೆ ಇದೆ. ನಾವು ಬಿಜೆಪಿ ಅವರು ಏನು ಸುಳ್ಳು ಆರೋಪ ಮಾಡಬೇಕು ಅಂತ ಹೊರಟಿದ್ದಾರೆ, ಅದಕ್ಕೆ ನಾವು ಕೂಡ ಪ್ರತಿಯಾಗಿ ಜನರ ಬಳಿ ಹೋಗ್ತೀವಿ, ಪ್ರತಿಯಾಗಿ ಜನರ ಬಳಿ ಹೋಗಿ ಜನರಿಗೆ ಇರುವಂತಹ ವಸ್ತುಸ್ಥಿತಿಯನ್ನ, ಇರುವಂತಹ ಫ್ಯಾಕ್ಟ್ಸ್ ಅನ್ನು ಜನರ ಮುಂದೆ ಇಡ್ತೇವೆ, ಮಾತುಗಳ ಮುಂದೆ ಇಡ್ತೇವೆ, ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಬಿಜೆಪಿ ಅವರು ಒಂದು ಚುನಾಯಿತವಾದಂತಹ ಸರ್ಕಾರನ